ಮೊದಲನೆಯ ಪ್ರಶ್ನೆ, ಸೋರೆಕಾಯಿ ಜ್ಯೂಸ್ ಕುಡಿದರೆ ಏನು ಉಪಯೋಗ? ಎ. ಉತ್ತಮ ಜೀರ್ಣಕ್ರಿಯೆ, ಬಿ. ಚರ್ಮದ ಕಾಂತಿ ಹೆಚ್ಚಳ, ಸಿ. ಗ್ಯಾಸ್ಟ್ರಿಕ್ ನಿಯಂತ್ರಣ, ಡಿ. ಬಿಪಿ ಕಡಿಮೆಯಾಗುತ್ತದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಉತ್ತಮವಾದ ಜೀರ್ಣಕ್ರಿಯೆ. ಎರಡನೆಯ ಪ್ರಶ್ನೆ, ಕಣ್ಣುಗಳು ಸ್ಪಷ್ಟವಾಗಿ ಕಾಣಲು ನಾವು ಏನನ್ನ ತಿನ್ನಬೇಕು? ಎ. ಪಪಾಯ, ಬಿ. ಕರಿಬೇವು, ಸಿ. ಆರೆಂಜ್, ಡಿ. ಸಿಹಿಯಾದ ಗೆಣಸು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಕರಿಬೇವು ಮತ್ತು ಆಪ್ಷನ್ ಡಿ, ಗೆಣಸು. ಮೂರನೆಯ ಪ್ರಶ್ನೆ, ಇಂಗ್ಲಿಷ್ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ? ಎ. 27, ಬಿ. 29, ಸಿ. 26, ಡಿ. 31. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, 26 ಅಕ್ಷರಗಳಿವೆ. ನಾಲ್ಕನೆಯ ಪ್ರಶ್ನೆ, ಯಾವ ತಿಂಗಳು ಕಡಿಮೆ ದಿನಗಳನ್ನು ಹೊಂದಿದೆ? ಎ. ಸೆಪ್ಟೆಂಬರ್, ಬಿ. ಫೆಬ್ರವರಿ, ಸಿ. ಡಿಸೆಂಬರ್, ಡಿ. ಮಾರ್ಚ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಫೆಬ್ರವರಿ. ಐದನೆಯ ಪ್ರಶ್ನೆ, ಚಿನ್ನದ ಶುದ್ಧತೆಯನ್ನ ಯಾವುದರಲ್ಲಿ ಅಳೆಯಲಾಗುತ್ತದೆ? ಎ. ಕೆಡಿಎಂ, ಬಿ. 916, ಸಿ. ಧ್ರುವರಾಜ, ಡಿ. ಕ್ಯಾರೆಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ಕ್ಯಾರೆಟ್ನಲ್ಲಿ ಅಳೆಯಲಾಗುತ್ತದೆ. ಆರನೆಯ ಪ್ರಶ್ನೆ, ಗ್ರಹಗಳ ಬಗ್ಗೆ ತಿಳಿಸಿದ ಮೊದಲ ವ್ಯಕ್ತಿ ಯಾರು? ಎ. ಆರ್ಯಭಟ, ಬಿ. ಕೊಲಂಬಸ್, ಸಿ. ಮೆಗಲನ್, ಡಿ. ರಾಬರ್ಟ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಆರ್ಯಭಟ. ಏಳನೆಯ ಪ್ರಶ್ನೆ, ಕೃಷ್ಣ ಆಳಿದ ನಗರ ಯಾವುದು? ಎ. ಗೋಕುಲ, ಬಿ. ಅಯೋಧ್ಯೆ, ಸಿ. ನಳಂದ, ಡಿ. ದ್ವಾರಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ದ್ವಾರಕ. ಎಂಟನೆಯ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ದೊಡ್ಡ ದೇಶ ಯಾವುದು? ಎ. ರಷ್ಯಾ, ಬಿ. ಚೈನಾ, ಸಿ. ಬ್ರೆಜಿಲ್, ಡಿ. ಅಮೆರಿಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ರಷ್ಯಾ. ಒಂಬತ್ತನೆಯ ಪ್ರಶ್ನೆ, ಜಗತ್ತಿನಲ್ಲಿ ಒಟ್ಟು ಎಷ್ಟು ಖಂಡಗಳಿವೆ? ಎ. 3 ಖಂಡಗಳು, ಬಿ. 2 ಖಂಡಗಳು, ಸಿ. 5 ಖಂಡಗಳು, ಡಿ. 7 ಖಂಡಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, 7 ಖಂಡಗಳು. ಹತ್ತನೆಯ ಪ್ರಶ್ನೆ, ಕರ್ನಾಟಕದ ನಾಡ ಹಬ್ಬ ಯಾವುದು? ಎ. ದಸರಾ, ಬಿ. ಗೌರಿ ಗಣೇಶ, ಸಿ. ದೀಪಾವಳಿ, ಡಿ. ಸಂಕ್ರಾಂತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ದಸರಾ ಹಬ್ಬ. 11ನೆಯ ಪ್ರಶ್ನೆ, ಹೆಚ್ಚು ಕಾಲ ಬದುಕುವಂತಹ ಏಕೈಕ ಪಕ್ಷಿ ಯಾವುದು? ಎ. ಕೋಳಿ, ಬಿ. ಹದ್ದು, ಸಿ. ನವಿಲು, ಡಿ. ಕೋಗಿಲೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ, ಹದ್ದು. 12ನೆಯ ಪ್ರಶ್ನೆ, ಮಹಿಳೆಯರಿಗೆ ಮತದಾನದ ಹಕ್ಕನ್ನ ನೀಡಿದ ಮೊದಲ ದೇಶ ಯಾವುದು? ಎ. ಅಮೆರಿಕ, ಬಿ. ರಷ್ಯಾ, ಸಿ. ಭೂತಾನ್, ಡಿ. ನ್ಯೂಜಿಲೆಂಡ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ, ನ್ಯೂಜಿಲೆಂಡ್. 13ನೆಯ ಪ್ರಶ್ನೆ,
ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳಿವೆ? ಎ 9, ಬಿ 13, ಸಿ 11, ಡಿ 15. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ 11. 14ನೆಯ ಪ್ರಶ್ನೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ರಾಗಿ ಬೆಳೆಯುವಂತಹ ಏಕೈಕ ಜಿಲ್ಲೆ ಯಾವುದು? ಎ ಕೊಪ್ಪಳ, ಬಿ ತುಮಕೂರು, ಸಿ ಮಂಡ್ಯ, ಡಿ ಮೈಸೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತುಮಕೂರು. ಇನ್ನು 15ನೆಯ ಪ್ರಶ್ನೆ, ಹಾವುಗಳು ಎಷ್ಟು ವರ್ಷಗಳ ಕಾಲ ನಿರಂತರವಾಗಿ ಮಲಗಬಹುದು? ಎ 4, ಬಿ 3, ಸಿ 1, ಡಿ 2. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 3 ವರ್ಷಗಳು. 16ನೆಯ ಪ್ರಶ್ನೆ, ಯಾವ ದಿನ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು? ಎ ಬುಧವಾರ, ಬಿ ಶುಕ್ರವಾರ, ಸಿ ಸೋಮವಾರ, ಡಿ ಭಾನುವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಭಾನುವಾರ. ಹೌದು ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಭಾನುವಾರ ಹುಟ್ಟಿದ ಹೆಣ್ಣು ಮಕ್ಕಳು ತುಂಬ ಅದೃಷ್ಟವಂತರು ಮತ್ತು ಅವರಲ್ಲಿ ಲಕ್ಷ್ಮಿ ಸದಾ ನೆಲೆಸಿರುತ್ತಾರೆ ಎಂದು ಹೇಳಲಾಗುತ್ತದೆ. ಪ್ರಿಯ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೂ ಇಂತಹ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭವಾಗಲಿ. ಶುಭ ಸಂಜೆ.